ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಚಿಕನ್ ಒಂದು ಪುಳಿಮುಂಚಿ ಥರ ಮಾಡಿದ್ದೀನಿ ನೋಡಿ. ಸುಕ್ಕ ಟೈಪು, ಅಂದರೆ ನಾನು ಯಾವುದೇ ಕೊಬ್ಬರಿ ಆಗಲಿ ತೆಂಗಿನಕಾಯಿ ಏನೂ ಹಾಕ್ಕೊಂಡಿಲ್ಲ. ಬಹಳ ಸುಲಭವಾಗಿ ಸ್ವಲ್ಪವೇ ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ಕೊಂಡು ಒಳ್ಳೆಯ ಚಿಕನನ್ನು ಹೇಗೆ ಮಾಡ್ಬೋದು ಮನೆಯಲ್ಲಿ, ಬ್ಯಾಚುಲರ್ಸ್ಗೆ ಎಷ್ಟು ಈಸಿ ಎಂಬುದನ್ನು ಈ ಮೂಲಕ ತೋರಿಸ್ಕೊಟ್ಟಿದ್ದೀನಿ. ನೀವು ಮಾಡಿ, ಹಾಗೆ ನಾನು ಮಾಡಿರೋದನ್ನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತಿದ್ದೀನಿ, ಬನ್ನಿ. ನಮಸ್ತೆ ಫ್ರೆಂಡ್ಸ್, ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಅಡುಗೆಯಲ್ಲಿ ಒಂದು ಸ್ಪೆಷಲ್ ಚಿಕನನ್ನು ಮಾಡಬೇಕು ಅಂತಿದ್ದೀನಿ. ಈ ಚಿಕನ್ ರೆಸಿಪಿಗೆ ನಾನು 1.5 kg ಚಿಕನನ್ನು, ಅದು ಬಾಯ್ಲರ್ ಕೋಳಿ ತೊಗೊಂಡಿದ್ದೀನಿ. ಇದು ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ಅರಶಿಣ, 1 ಸ್ಪೂನು ಅಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನು ಉಪ್ಪನ್ನು ಹಾಕಿ, ಹಾಗೆ ಸ್ವಲ್ಪ ಹುಳಿಯನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಂಡಿದ್ದೇನೆ. ಹಾಗೆ ಅದಕ್ಕೆ ಬೇರೆ ನೋಡಿ, 1 ಟೊಮೆಟೊವನ್ನು ಉದ್ದುದ್ದು ಹಚ್ಕೊಂಡಿದ್ದೇನೆ, 1 ಬೆಳ್ಳುಳ್ಳಿಯನ್ನು ಉದ್ದುದ್ದು ಹಚ್ಕೊಂಡಿದ್ದೇನೆ, 2 ಈರುಳ್ಳಿಯನ್ನು ಈ ಥರ ಸಣ್ಣಕ್ಕೆ ಹಚ್ಕೊಂಡಿದ್ದೇನೆ ಉದ್ದುದ್ದಕ್ಕೆ, ಮತ್ತು 1 ಸ್ಪೂನಷ್ಟು ಸಾಸಿವೆ ತಗೊಂಡಿದ್ದೇನೆ. ಸ್ವಲ್ಪ ಶುಂಠಿ, ಅಂದರೆ 1.5 ಇಂಚು ಶುಂಠಿಯನ್ನು ಸಣ್ಣಕ್ಕೆ ಹಚ್ಕೊಂಡು ಈ ಥರ ತಗೊಂಡಿದ್ದೇನೆ. 1 ಬೌಲ್, ಅಂದರೆ 3 ಕಡ್ಡಿ ಕರಿಬೇವಿನ ಎಲೆಯನ್ನು ತಗೊಂಡಿದ್ದೇನೆ. ಮಸಾಲೆಗೆ ನೋಡಿ ಈ ಥರ ತಗೊಂಡಿದ್ದೇನೆ. 1 ಏಲಕ್ಕಿ, 4 ಲವಂಗ, ಸ್ವಲ್ಪ ಚಕ್ಕೆ, ಅರ್ಧ ಸ್ಟಾರ್ ತೊಗೊಂಡಿದ್ದೇನೆ. ಕಸೂರಿ ಮೆಂತ್ಯ ಸ್ವಲ್ಪ ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೇನೆ. ಬಡ್ಸೊಪ್ಪು ಅರ್ಧ ಸ್ಪೂನು, ಹಾಗೆ ಗಸಗಸೆ ಸ್ವಲ್ಪ ತೊಗೊಂಡಿದ್ದೇನೆ ನೋಡಿ. ಈಗ ಮೊದಲಿಗೆ ನಾನು ಸ್ಟವ್ ಉರಿಸ್ಕೊಂಡು ಒಂದು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೇನೆ. ಇದಕ್ಕೀಗ ನಾನು ಎಷ್ಟು ಒಗ್ಗರಣೆಗೆ ಎಣ್ಣೆ ಬೇಕು ನೋಡಿಕೊಂಡು ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೀವು ತುಪ್ಪವಾದರೂ ಸೇರಿಸ್ಕೊಳ್ಬೋದು, ಅಥವಾ ಅಡುಗೆ ಉಪಯೋಗಿಸುವ ಬೇರೆ ಯಾವ ಎಣ್ಣೆ ಏನಾದರೂ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಿದ್ದೇನೆ, ಒಂದು 6 ಸ್ಪೂನ್ ಅಂದಾಜು ತಗೊಳ್ತಾ ಇದ್ದೇನೆ. ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿ ಆಗ್ತಾ ಇದೆ. ಇವಾಗ ನಾನು ಸಾಸಿವೆಯನ್ನು ಹಾಕ್ಕೊಳ್ತೇನೆ. ಈಗ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೇನೆ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೇನೆ. ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ಏನು ಹಾಕ್ಕೊಳ್ತಾ ಇಲ್ಲ, ಹಾಗಾಗಿ ಬೆಳ್ಳುಳ್ಳಿಯನ್ನು ಜಾಸ್ತಿ ಸೇರಿಸ್ಕೊಂಡಿದ್ದೇನೆ. ಈಗ ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ತೇನೆ. ಕರಿಬೇವಿನ ಎಲೆಯನ್ನು ಸೇರಿಸ್ಕೊಳ್ತೇನೆ. ಕಾಯಿ ಮೆಣಸನ್ನು ಸೇರಿಸ್ಕೊಳ್ತೇನೆ. ಹಾಗೆಯೇ ಜೋಡಿಸಿ ಇಟ್ಕೊಂಡಂಥ ಈ ಮಸಾಲೆ ಎಲ್ಲವನ್ನು ಒಂದೇ ಬಾರಿ ಹಾಕ್ಕೊಳ್ತೇನೆ. ಈಗ ಸಣ್ಣಗೆ ಹಚ್ಚಿದಂಥ ಶುಂಠಿಯನ್ನು ಸೇರಿಸ್ಕೊಳ್ತೇನೆ. ನೋಡಿ, ಒಗ್ಗರಣೆಯಲ್ಲಿ ಎಲ್ಲವೂ ಬೆಂದಿದೆ. ಈಗ ನಾನು ಇದಕ್ಕೆ ಈರುಳ್ಳಿಯನ್ನು ಸೇರಿಸ್ಕೊಳ್ತೇನೆ. ನೋಡಿ, ಉದ್ದಕ್ಕೆ ಹಚ್ಚಿಟ್ಕೊಂಡಂಥ 2 ದೊಡ್ಡ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ಈಗ ಈರುಳ್ಳಿ ಸ್ವಲ್ಪ ಮೆತ್ತಗಾಗಿದೆ. ಈಗ ಕಟ್ ಮಾಡಿ ಇಟ್ಕೊಂಡಂಥ ಟೊಮೆಟೊವನ್ನು ಸೇರಿಸ್ಕೊಳ್ತೇನೆ. ಈಗ ನೋಡಿ, ಟೊಮೆಟೊ ಹಾಕೊಂಡ ನಂತರ ಈಗ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೇನೆ. ಈ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ನೀರಾಗ್ತದೆ, ಅಂದರೆ ಮಸಾಲೆ ಕ್ಲೀನಾಗಿ ಬೇಗ ಬೇಯ್ತದೆ ಅಂತ. ಆಗಲೇ ಚಿಕನಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ, ಮತ್ತು ಉಪ್ಪು ಹಾಕುವಾಗ ನೋಡ್ಕೊಂಡು ಹಾಕೋಬೇಕು. ನೋಡಿ, ಮಸಾಲೆ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಾ ಉಂಟು. ಸ್ವಲ್ಪ ಟೊಮೆಟೊ ನೀರಾಗಲಿ. ನೋಡಿ, ಈಗ 1 ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಾನು. ನೀವು ಬೇಕಿದ್ರೆ ಹಾಕೋಬೋದು, ಬೇಡ ಅಂದರೆ ಬೇಡ. ನಾನು ಹಾಕೊಳ್ತೇನೆ. ಪೆಪ್ಪರ್ ಹಾಕಿದರೆ ಒಳ್ಳೆಯ ಫ್ಲೇವರ್ ಇರ್ತದೆ, ಮತ್ತು ಖಾರ ನಮಗೇನೆಷ್ಟು ಚಿಲ್ಲಿ ಪೌಡ್ರ್, ಅಂದರೆ ರೆಡ್ ಚಿಲ್ಲಿ ಹಾಕೊಳ್ಳುವಾಗ ಸ್ವಲ್ಪ ನೋಡಿಕೊಂಡು ಹಾಕೊಂಡ್ರೆ ಚೆನ್ನಾಗಿರ್ತದೆ. ಇದು ಪೆಪ್ಪರ್ ಒಳ್ಳೆಯ ರುಚಿ ಸಹ ಕೊಡ್ತದೆ. ನಾನೀಗ ಮುಚ್ಚಿಟ್ಟಂಥ ಚಿಕನನ್ನು ತಗೊಳ್ತಾ ಇದ್ದೀನಿ.
ನೋಡಿ ಒಗ್ಗರಣೆ ಎಲ್ಲ ರೆಡಿಯಾಗಿದೆ, ಎಣ್ಣೆ ಬಿಟ್ಕೊಂಡಿದೆ. ಈಗ ನಾನು ಚಿಕನ್ ಪೀಸನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ನೋಡಿ ಸೇರಿಸ್ಕೊಂಡಿದ್ದೇನೆ. ಕ್ಲೀನಾಗಿ ಮಚ್ಚಿಬಿಟ್ಟು ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಬೇಕು ಇದನ್ನು. ನಾವು ಇದಕ್ಕೆ ನೀರೇನು ಹಾಕ್ಕೊಳ್ಳಿಕ್ಕಿಲ್ಲ, ಚಿಕನಲ್ಲೇ ನೀರಿರ್ತದೆ, ಅದು ಬಿಟ್ಕೊಂಡು ಅದರಲ್ಲೇ ಬೇಯ್ತದೆ. ನೋಡು ಈಗ ನೋಡಿ ಚೆನ್ನಾಗಿ ನೀರು ಬಿಟ್ಕೊಂಡು ಬೇಯ್ತಾ ಇದೆ. ಇದಕ್ಕೆ ಖಾರ ಆಗಲೇ 1 ಸ್ಪೂನು ಖಾರ ಹಾಕಿದ್ದೇನೆ, ಪೆಪ್ಪರ್ ಸಹ 1 ಸ್ಪೂನ್ ಹಾಕಿದ್ದೇನೆ. ಬೆಂದಿದೆಯಾ ನೋಡಿಕೊಂಡು ಖಾರ ಸೇರಿಸ್ಕೊಳ್ಬೇಕು. ನಾನು ಇದಕ್ಕೆ ಹಾಕಲಿಕ್ಕೆ ಅಂತ 3 ಸ್ಪೂನಷ್ಟು ಖಾರವನ್ನು ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಹುರ್ಕೊಂಡು ಇಟ್ಕೊಂಡಿದ್ದೇನೆ. ಇದು ಬೆಂದ ನಂತರ ಇದು ಬೇಯಲಿಲ್ಲ, ಇನ್ನೂ ಸ್ವಲ್ಪ ಬೇಯಬೇಕು, ಸ್ವಲ್ಪ ನೀರು ಜಾಸ್ತಿ ಇದೆ, ನೀರು ಸಹ ಆಗಲಿ. ಆಮೇಲೆ ನಾನು ಮೆಣಸನ್ನು ಇದಕ್ಕೆ ಸೇರಿಸ್ಕೊಳ್ಳಿಕ್ಕುಂಟು. ಈಗ ನಾನು ಇದಕ್ಕೆ ಮೆಣಸಿನ ಪೌಡರನ್ನು ಸೇರಿಸ್ಕೊಳ್ತೇನೆ. ಕ್ಲೀನಾಗಿ ಮಿಕ್ಸ್ ಮಾಡುವ. ಅದರಲ್ಲಿ ಏನು ನೀರಿದೆ ಅದನ್ನು ಮುಚ್ಚಳ ತೆಗೆದಿಟ್ಕೊಂಡ್ರೆ ಅಲ್ಲಿಗೆ ಆರ್ತದೆ. ಅದು ನೀರು ಬೇಕಿದ್ರೆ ಹೀಗೆ ಇಟ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಈಗ ನಾನು ಇದಕ್ಕೆ ಕೊತ್ತಂಬರಿ ಮತ್ತು ಜೀರಿಗೆ ಪೌಡ್ರನ್ನು ಮಾಡಿ ಇಟ್ಕೊಂಡಿದ್ದೆ. ನೋಡಿ ನಾನು ಇದು ಮನೆಯಲ್ಲೇ ಮಾಡೋದು. ಈ ಮಿಶ್ರಣವನ್ನು 3 ಸ್ಪೂನಷ್ಟು ಇದಕ್ಕೆ ಸೇರಿಸ್ಕೊಳ್ತೇನೆ. ಈಗ ಕ್ಲೀನಾಗಿ ಮಿಕ್ಸ್ ಮಾಡುವ. ಈಗ ಕೊತ್ತಂಬರಿ ಪೌಡ್ರೆಲ್ಲ ಹಾಕಿ ಚೆನ್ನಾಗಿ ಮಚ್ಚಿದ್ದೇನೆ. ಉರಿ ಆದಷ್ಟು ಸಣ್ಣಕ್ಕಿಟ್ಟಿದ್ದೇನೆ. ಈಗ ನಾನು 2 ನಿಮಿಷ ಇದನ್ನು ಮುಚ್ಚಿಡ್ತೇನೆ. ನೋಡಿ ಈಗ 2 ನಿಮಿಷ ಆಗಿದೆ. ಎಲ್ಲ ಕ್ಲೀನಾಗಿ ನೋಡಿ ಎಣ್ಣೆಲ್ಲ ಸೈಡಲ್ಲಿ ಇಟ್ಕೊಂಡಿದೆ. ಬಹಳ ರುಚಿಯಾಗಿಯೂ ಬಂದಿದೆ ಅಂತ ಅನಿಸ್ತಾ ಉಂಟು. ಉಪ್ಪು ಖಾರ ಸರಿ ಇದೆ. ಈಗ ನಮಗೆ ರೂಮಲ್ಲಿ ಹುಡುಗರು ಅಥವಾ ಹೆಣ್ಮಕ್ಳಾಗಿರಲಿ ರೂಮಲ್ಲಿ ಇಟ್ಕೊಂಡು ಕೆಲಸಕ್ಕೆ ಹೋಗೋರಿಗೆ ಉಂಟಲ್ಲ, ಈ ಥರ ಮಾಡಿ ಇಟ್ಕೊಂಡ್ರೆ 2-3 ದಿವಸಕ್ಕೆ ಏನು ಹಾಳಾಗೋದಿಲ್ಲ. ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ 5 ದಿವಸಕ್ಕೊಮ್ಮೆ. ಸುಲಭದ ಚಿಕನ್ ಅಡುಗೆ ಇದು. ಬ್ಯಾಚುಲರ್ಸಿಗೆಲ್ಲ ಒಳ್ಳೆಯ ಅಡುಗೆ ಇದು, ಒಳ್ಳೆಯ ರುಚಿಯೂ ಇರ್ತದೆ. ಹಾಗೆ ಈಗ ಕೊತ್ತಂಬರಿ ಸೊಪ್ಪು ನನ್ನ ಹತ್ರ ತಂದಿರೋದು ಖಾಲಿಯಾಗಿದೆ. ಇದ್ರೆ ಸ್ವಲ್ಪ ಇದಕ್ಕೆ ಹಾಕ್ಕೊಳ್ಬೇಕಿತ್ತು, ನಾನು ಹಾಕ್ಕೊಳ್ತಾ ಇಲ್ಲ. ಈಗ ನಾನು ಇದನ್ನು ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ತೀನಿ. ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೇನೆ. ನೋಡೋಣ ಬೌಲಿಗೆ ಹಾಕ್ಕೊಂಡು ಟೇಸ್ಟ್ ನೋಡುವ. ಇದನ್ನು ಅನ್ನದ ಜೊತೆಯೂ ತಿನ್ಬೋದು, ಹಾಗೆಯೇ ಚಪಾತಿ ರೊಟ್ಟಿ ಇಂಥದಕ್ಕೆಲ್ಲ ಒಳ್ಳೆಯ ಒಂದು ಕಾಂಬಿನೇಷನ್ ಇದು ಚಿಕನ್ನು. ನೋಡಿ ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡಿದ್ದೀನಿ. ಸೂಪರಾಗಿ ಬಂದಿದೆ, ರುಚಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ, ಆಮೇಲೆ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಮಾಡಿದ ವಿಧಾನ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ. ಥ್ಯಾಂಕ್ ಯು.